ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು. ಇವತ್ತಿನ ತರಗತಿಯಲ್ಲಿ ನಾವು ಸಮನ್ವಯ ಶಿಕ್ಷಣ ಎಂಬ ವಿಷಯ ವಸ್ತುವಿನಲ್ಲಿ ಡಿಫರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಎಂಬ ವಿಷಯದ ಬಗೆಗೆ ಚರ್ಚೆಯನ್ನು ಮಾಡೋಣ. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಟುಡೇ we shall discuss about differently abled children in the unit number 2. In that we have to discuss about the auditory challenged children or the hearing impairment children ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿನಗಳಲ್ಲಿ ಸ್ಪಷ್ಟವಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಚಿಲ್ಡ್ರನ್ ವಿತ್ ಆಡಿಟರಿ ಚಾಲೆಂಜಸ್ ಅಥವಾ ಶ್ರವಣ ಸಾಮರ್ಥ್ಯದ ಸವಾಲುಳ್ಳ ಮಕ್ಕಳು ಎಂದು ಕರೆಯುವರು. ಸಾಮಾನ್ಯ ಜೀವನಕ್ಕೆ ಅವಶ್ಯವಾಗಿರುವ ಕೆಳ ಮತ್ತು ಮಾತುಗಳನ್ನು ಆಡಲಾರದಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಕಿವುಡರು ಎಂದು ಪರಿಗಣಿಸ್ಬೋದು. ನಾವು ನೀವೆಲ್ಲ ತಿಳ್ಕೊಂಡ ಹಾಗೆ ಯಾರಿಗೆ ಕೇಳಲಿಕ್ಕೆ ಸಾಧ್ಯತೆ ಇಲ್ವೋ ಆ ಥರದ ವ್ಯಕ್ತಿಗಳನ್ನು ನಾವು ಕಿವುಡರು ಎನ್ನುವಂತಹ ಅರ್ಥದಲ್ಲಿ ವ್ಯಾಖ್ಯಾನ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡುತ್ತೆ. ಬಹುಮುಖ್ಯವಾಗಿ ಆ ಪ್ರಯತ್ನಗಳಲ್ಲಿ ನಡೆಯುತ್ತೆ. ಹಿಯರಿಂಗ್ ಇಂಪೇರ್ಮೆಂಟ್, ಸಾಮಾನ್ಯವಾಗಿ ಕೇಳಿಸುವಿಕೆಯಲ್ಲಿ ಅವರ ಹೆಚ್ಚು ತೊಂದರೆಯನ್ನು ಅವರು ಅನುಭವಿಸ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳು ಕೂಡ ಅಲ್ಲಿ ನಡೆಯುತ್ತೆ. ಈ ಕೇಳುವಿಕೆ ಶಕ್ತಿಯನ್ನು ಸಾಮಾನ್ಯವಾಗಿ ಆಡಿಯೋಮೀಟರ್ ಎಂಬ ಉಪಕರಣದಿಂದ ಅಳೆಯಲಾಗುತ್ತದೆ. ದ ಹಿಯರಿಂಗ್ ಕೆಪಾಸಿಟಿ ಮೇನ್ಲಿ ದ ಮೆಜರ್ಡ್ ಬೈ ದ ಆಡಿಯೋಮೀಟರ್. ಸಾಮಾನ್ಯವಾಗಿ ಇದೆಲ್ಲ ವಿಜ್ಞಾನದ ವಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚು ತಿಳಿದಿರುವಂಥದ್ದನ್ನು ನಾವು ಕಾಣ್ತೇವೆ. ದೆನ್ ವಾಟ್ ಈಸ್ ಹಿಯರಿಂಗ್? ಹಾಗಾದರೆ ಈ ಕೇಳುವಿಕೆ ಅಂದರೆ ಏನು? Mainly the hearing refers to the receiving of sound by the ear, its analysis and its transmission to the brain. ಸಾಮಾನ್ಯವಾಗಿ ಕಿವಿಯು ಕೇಳುವಂತಹ ಶಕ್ತಿಯನ್ನು ಹಾಗೆ ಅದಕ್ಕೆ ವರ್ಗಾವಣೆ ಮಾಡುವಂತಹ ಶಕ್ತಿಯನ್ನು ಕೂಡ ನಾವು ಸಾಮಾನ್ಯ ದೃಷ್ಟಿಯಲ್ಲಿ ನೋಡುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ ಈ ಪ್ರಯತ್ನಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು ಭಾವನೆ. ಹಾಗಾಗಿ ಇವೆಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ನಾವು ಇವತ್ತು ಆ ವಿಷಯ ವಸ್ತುವಿನ ಬಗೆಗೆ ಅರಿಯುವಂಥ ಪ್ರಯತ್ನವನ್ನು ಕೂಡ ಇವತ್ತು ಮಾಡೋಣ. ಹಿಯರಿಂಗ್ ಅನ್ನುವಂಥ ಸಂಬಂಧಪಟ್ಟಂಥ ಒಂದು ವ್ಯಾಖ್ಯೆ ಇದು. ದೆನ್ ವಾಟ್ ಈಸ್ ಇಂಪೇರ್ಮೆಂಟ್? ಇಂಪೇರ್ಮೆಂಟ್ ಮೀನ್ಸ್ an impairment is any loss, an abnormality and the psychological, physiological or anatomical structure or function. This is called as the impairment. An impairment is any loss or abnormality of the psychological, physiological or anatomical structure of the function. Anatomical structure or the function. ಹಾಗಾದರೆ ಈ ವೈವಿಧ್ಯತೆ, ನ್ಯೂನ್ಯತೆ ಅಂದರೆ ಏನು ಅಂತ? ನ್ಯೂನ್ಯತೆ ಅಂದರೆ ಯಾವುದೇ ಒಂದು ದೇಹದ ಅಂಗವು ಅಥವಾ ಯಾವುದೇ ಒಂದು ದೇಹದ ಯಾವುದೇ ಭಾಗವು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿರುವುದು, ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ರಚನೆಯಲ್ಲಿ ಆಗಿರುವಂತಹ ಒಂದು ವ್ಯತ್ಯಾಸ. ಆ ದೃಷ್ಟಿಯಲ್ಲಿ ಕೂಡ ಅದನ್ನು ನಾವು ಹಾಗೆ ಕರೀಲಿಕ್ಕೆ ಸಾಧ್ಯತೆ ಇದೆ. ದಟ್ ಈಸ್ ಕಾಲ್ಡ್ ಆಸ್ ದ ಇಂಪೇರ್ಮೆಂಟ್. ಓಕೆ, ದೆನ್ ವಾಟ್ ಈಸ್ ದ ಹಿಯರಿಂಗ್ ಇಂಪೇರ್ಮೆಂಟ್? The difficulty to hear clearly as much as others normally do. The difficulty to hear the clearly as much as the normally do. ಸಾಮಾನ್ಯವಾಗಿ ಸಾಮಾನ್ಯರು ಏನು ಮಾಡ್ತಾ ಇದ್ದಾರೋ, ಸಾಮಾನ್ಯರು ಕೇಳುವಷ್ಟು ಕೇಳುವಿಕೆಯಲ್ಲಿರುವಂತಹ ತೊಂದರೆ, ಅದನ್ನು ಸಾಮಾನ್ಯವಾಗಿ ಶ್ರವಣ ನ್ಯೂನ್ಯತೆ, ಸಾಮಾನ್ಯವಾಗಿ ಕಿವುಡರು ಅಂತ ಕರೀತಾರೆ. ಆ ಮಾತುಗಳಲ್ಲಿ ಅದನ್ನು ವ್ಯಾಖ್ಯಾನ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು. ಕೆಲವು ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ
ಶಬ್ದವನ್ನು ಹೊರಕಿವಿಯಿಂದ ಮೆದುಳಿನ ತನಕ ತಲುಪಿಸುವ ಕಾರ್ಯದಲ್ಲಿ ಯಾವುದಾದರೂ ಒಂದು ಭಾಗಕ್ಕೆ ತೊಂದರೆ ಉಂಟಾಗಿ ಶಬ್ದ ಕೇಳದಿರುವುದಕ್ಕೆ ಶ್ರವಣ ದೋಷ ಎನ್ನುವರು. ಸಾಮಾನ್ಯವಾಗಿ ಯಾವುದೇ ಒಂದು ಭಾಗ, ಯಾವುದೇ ಒಂದು ದೃಷ್ಟಿಯಲ್ಲಿ ಕೂಡ ಅದನ್ನು ನಾವು ತಪ್ಪಾಗಿ ಅರ್ಥೈಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಅಥವಾ ಕೇಳದೆ ಹೋದರೆ ಅದನ್ನು ಶ್ರವಣ ದೋಷ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ 70 ಡೆಸಿಬಲ್ ಅಥವಾ ಅದಕ್ಕಿಂತ ಹೆಚ್ಚಿನ ಶ್ರವಣ ಸಾಮರ್ಥ್ಯದ ಕೊರತೆ ಇದ್ದು ಶ್ರವಣ ಸಾಧನದ ಸಹಾಯದಿಂದಾಗಲಿ ಅಥವಾ ಕಿವಿಗಳ ಮೂಲಕವಾಗಲಿ ಇತರರ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದ ವ್ಯಕ್ತಿಯನ್ನು ಸಂಪೂರ್ಣ ಶ್ರವಣದೋಷ ವ್ಯಕ್ತಿ ಎಂದು ಕರೆಯುವರು. ಸಾಮಾನ್ಯವಾಗಿ ಅವರು ಯಾರ್ದೂ ಮಾತನ್ನು ಆತನಿಗೆ ಕೇಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. 100% ಸಾಮಾನ್ಯವಾಗಿ 70 ಡೆಸಿಬಲ್ ಅಥವಾ ಅದಕ್ಕಿಂತ ಹೆಚ್ಚಿನ ಶ್ರವಣ ಸಾಮರ್ಥ್ಯದ ಕೊರತೆ ಇದ್ದು ಶ್ರವಣ ಸಾಧನದ ಸಹಾಯದಿಂದಾಗಲಿ ಅಥವಾ ಕಿವಿಗಳ ಮೂಲಕವಾಗಲಿ ಇತರರ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದೆ ಇರುವಂತಹ ಪರಿಸ್ಥಿತಿಯನ್ನು ಅಥವಾ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಶ್ರವಣ ದೋಷ ವ್ಯಕ್ತಿ ಎಂದು ಕರೆಯುವರು. ಸಾಮಾನ್ಯವಾಗಿ ನೋಡ್ತೀವಿ, ಕೆಲವೊಮ್ಮೆ ಇಯರಿಂಗ್ ಏಡ್ಸ್ ಹಾಕಿದರೂ ಕೂಡ ಆ ಮಗುವಿಗೆ ಕೇಳಿಸುವಂಥ ಸಾಮರ್ಥ್ಯ ಇರಲ್ಲ, ಕೇಳಿಸ್ಕೊಳ್ಳುವಂಥ ಸಾಮರ್ಥ್ಯ ಇರೋದಿಲ್ಲ. ಅಥವಾ ಗಟ್ಟಿಯಾಗಿ ಮಾತನಾಡಿದರೂ ಕೂಡ ಅವನಿಗೆ ಅಷ್ಟು ಸುಲಭವಾಗಿ ತಕ್ಷಣ ಕೇಳಿಕೊಳ್ಳುವಂಥ ಸಾಮರ್ಥ್ಯವಿಲ್ಲ. ಅಂತರನ್ನು ಸಾಮಾನ್ಯವಾಗಿ ಶ್ರವಣ ನ್ಯೂನತೆಯುಳ್ಳ ಮಕ್ಕಳು ಎಂದು ಕರೆಯುವರು. ಕೇಳುವ ದೌರ್ಬಲ್ಯತಿರುವ ಮಕ್ಕಳಿಗೆ ಶ್ರವಣ ಸಾಮರ್ಥ್ಯ ಸವಾಲುಗಳುಳ್ಳ ಮಕ್ಕಳು ಎಂದು ಕರೆಯುತ್ತಾರೆ. ದೆನ್ ಹೂ ಆರ್ ಆಡಿಟರಿ ಚಾಲೆಂಜ್ಡ್ ಚಿಲ್ಡ್ರನ್? Who are auditory challenged children? Then they are always suffering from the hearing capacity. They always suffering from the lack of the hearing capacity. Those children are called as the physically auditory challenged children. ಆ ಥರದ ಮಕ್ಕಳನ್ನು ಈ ದೃಷ್ಟಿಯಲ್ಲಿ ಕೂಡ ವ್ಯಾಖ್ಯಾನಿಸುವಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು. As defined by IDEA, an impairment in hearing, whether permanent or fluctuating, that adversely affects a child's educational performance. ಸಾಮಾನ್ಯವಾಗಿ ಇದು ಒಂದು ಅತ್ಯುತ್ತಮವಾದ ವ್ಯಾಖ್ಯಾನ ಕೊಟ್ಟಿದೆ IDEA. An impairment in hearing, whether permanent or the fluctuating, that adversely affect a child's educational performance. Deafness is defined as a hearing impairment that is so severe that a child is impaired in processing linguistic information through hearing with or without amplification. This is also the very good definitions given by the IDEA. ಸಾಮಾನ್ಯವಾಗಿ ಈ ಥರದ ದೃಷ್ಟಿ ಇಟ್ಕೊಂಡು ಕೂಡ ಆ ವ್ಯತ್ಯಾಸವನ್ನು ನಾವೆಲ್ಲರೂ ಕೂಡ ಗಮನಿಸಬಹುದು. ಹಾಗಾಗಿ ಯಾವುದೇ ಹೇಳಿಕೆಗಳಾಗಲಿ ಅಥವಾ ಯಾವುದೇ ಅನುಕೂಲತೆಗಳಾಗಲಿ ಮಕ್ಕಳಿಗೆ ಅವುಗಳ ಲಭ್ಯತೆಗೆ ಅನುಗುಣವಾಗಿ ಸಿಗದೆ ಹೋದಾಗ ಅವುಗಳನ್ನು ನ್ಯೂನ್ಯತೆ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಹಿಯರಿಂಗ್ ಲಾಸ್ ಎಲ್ಲಿಂದ ಎಲ್ಲಿವರೆಗೆ ಆಗುತ್ತೆ ಅಥವಾ ಎಷ್ಟು ವಿಧದ ಹಿಯರಿಂಗ್ ಲಾಸಸ್ ಇದೆ ಅನ್ನೋದನ್ನು ಕೂಡ ಸಾಕಷ್ಟು ಸಮಯದಲ್ಲಿ ನೀವೆಲ್ಲ ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತೀವಿ. The classification of the auditory challenges, ಸಾಮಾನ್ಯವಾಗಿ ಸ್ಲೈಟು, ಮೈಲ್ಡು ಇವೆಲ್ಲವನ್ನು ಕೂಡ ನಾವು ನೋಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸಾಮಾನ್ಯವಾಗಿ ಸೌಮ್ಯ ಶ್ರವಣ ದೋಷ ಅಥವಾ ಸಾಧಾರಣ ಶ್ರವಣ ದೋಷ ಅಥವಾ ಅತಿ ತೀವ್ರ ಶ್ರವಣ ದೋಷ ಅನ್ನುವಂಥ ವಿಧಗಳನ್ನು ಕೂಡ ನಾವು ವರ್ಗೀಕರಣ ಮಾಡುವಂಥ ಪ್ರಯತ್ನ ಕೂಡ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳಿದೆ. ಶ್ರವಣ ದೋಷ ಮಕ್ಕಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಆಡಿಟರಿ ಚಾಲೆಂಜಸ್. The auditory children or auditory challenged children can be classified into 3 categories. That is the mild, the average, and also the severe auditory challenges. ಸೌಮ್ಯ ಶ್ರವಣ ದೋಷ ಅಂದರೆ ಕಡಿಮೆ 26ರಿಂದ 40 ಡೆಸಿಬಲ್ವರೆಗೂ ಕೂಡ ಮಕ್ಕಳಿಗೆ ಕೇಳಿಸುವಂಥ ಸಾಧ್ಯತೆ ಇರುತ್ತೆ. ಅಂದರೆ 40% ಕಡಿಮೆ ಇರುತ್ತೆ ಶ್ರವಣ ದೋಷ.
ಎರಡನೇದು ಅವರೇಜ್ ಸಾಧಾರಣ ಶ್ರವಣ ದೋಷ 40 ರಿಂದ 55 ಡೆಸಿಬಲ್, ಶೇಕಡ 40 ರಿಂದ 50% ಇರುತ್ತೆ ಅವರ ಶ್ರವಣ ದೌರ್ಬಲ್ಯ. ಇನ್ನು ಅತಿ ತೀವ್ರ ಶ್ರವಣ ದೋಷ ಅಂದರೆ 70 ರಿಂದ 100, ಕೆಲವರಿಗೆ ಕೇಳೋದೇ ಇಲ್ಲ, ಓನ್ಲಿ ಸಿಗ್ನಲ್ ಮಾಡಬೇಕಾಗುತ್ತೆ. ಶೇಕಡ 70ರಿಂದ ಅಷ್ಟು ಸುಲಭದವರೆಗೂ ಆ ಮಕ್ಕಳಿಗೆ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಕ್ಷೀಣವಾದ ಮತ್ತು ದೂರದ ಮಾತುಗಳನ್ನು ಕೇಳಲು ತೊಂದರೆ ಆಗುತ್ತೆ. ಮೊದಲನೇ ಹಂತದಲ್ಲಿ ಸಣ್ಣಕ್ಕೆ ಮಾತಾಡ್ತಾ ಇರ್ತಾರೆ ಅಥವಾ ದೂರ ಎಲ್ಲೋ ಮಾತಾಡ್ತಾ ಇರ್ತಾರಲ್ವ, ಆ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸಾಮಾನ್ಯವಾಗಿ ಶಾಲಾ ಸನ್ನಿವೇಶದಲ್ಲಿ ಇದು ಕಂಡು ಬರಲ್ಲ. ಯಾರೂ ಕೂಡ ಶಾಲೆಯಲ್ಲಿ ಸಣ್ಣದಾಗಿ ಮಾತಾಡಲ್ಲ ಅಥವಾ ದೂರದಿಂದ ಮಾತಾಡಲ್ಲ. ಹಾಗಾಗಿ ಇದು ಹೆಚ್ಚು ಮಕ್ಕಳು ನಮ್ಮ ಶಾಲೆಯಲ್ಲಿ ಈ ಥರದ ಮಕ್ಕಳು ಸಿಗೋದಿಲ್ಲ. ಇನ್ನು ಸಾಧಾರಣ ಶ್ರವಣ ದೋಷ ಅಂದರೆ 3 ರಿಂದ 5 ಅಡಿ ದೂರದ ಸಂಭಾಷಣೆ ಮಾತುಗಳನ್ನು ಮಾತ್ರ ಅರ್ಥ ಮಾಡ್ಕೊಳ್ತಾರೆ. 3 ರಿಂದ 5 ಅಡಿ, ಅವನಿಂದ ಆ ಮಗುವಿನಿಂದ ಒಂದು 3 ರಿಂದ 5 ಅಡಿ ದೂರ ಮಾತಾಡ್ತಾ ಇದ್ರು ಕೂಡ ಆ ಮಾತುಗಳು ಅವನಿಗೆ ಅರ್ಥ ಆಗುತ್ತೆ. ಹಾಗಾಗಿ ಇದರಿಂದ ತರಗತಿಯ ಚರ್ಚೆ ಸಂದರ್ಭದಲ್ಲಿ ಧ್ವನಿ ಕ್ಷೀಣವಾಗಿದ್ದರೆ ಶೇಕಡ 50% ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಏನಾದರೂ ಶಿಕ್ಷಕರ ಧ್ವನಿ ತರಗತಿಯಲ್ಲಿ ಕಡಿಮೆ ಇತ್ತು ಅಂದರೆ, ಸಣ್ಣದಾಗಿ ಮಾತನಾಡ್ತಾರೆ ಶಿಕ್ಷಕರು ಅಂದರೆ, ಆ ಮಕ್ಕಳು ಆ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯತೆ ಇಲ್ಲ. ಇನ್ನು ಅತಿ ತೀವ್ರ ಶ್ರವಣ ದೋಷ ಅಂತ ನಾನು ಹೇಳಿದೆ, ತುಂಬ ಜೋರಾದ ವಸ್ತುಗಳನ್ನು ಮಾತ್ರ, ಶಬ್ದಗಳನ್ನು ಮಾತ್ರ ಕೇಳ್ತಾರೆ ಅವರು ದೂರದಿಂದ. ಸಂವಹನಕ್ಕಾಗಿ ಶ್ರವಣ ಮಾಧ್ಯಮ ಅವರಿಗೆ ಮೈಕ್ಗಳು ಬೇಕು ಅಥವಾ ಏನಾದರೂ ಸಾಧನೆಗಳು ಬೇಕು. ಸಾಧನಗಳನ್ನು ಬಳಕೆ ಮಾಡಿಕೊಂಡ್ರೆ ಮಾತ್ರ ಕೇಳಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಮಾತು ಮತ್ತು ಭಾಷೆಗಳಲ್ಲಿ ದೋಷಗಳು ಕಂಡುಬರುತ್ತೆ. ಹಾಗಾಗಿ ಭಾಷಾ ಕೌಶಲ್ಯಗಳ ಪರಿಕಲ್ಪನೆಗಳಾಗಲಿ ಅಥವಾ ವಿಕಾಸ ವಾಚನ ಮತ್ತು ಮಾತಿನ ಬೆಳವಣಿಗೆಗೆ ಒತ್ತು ಕೊಡುವಂಥ ಶಿಕ್ಷಣದ ಅಗತ್ಯತೆ ಇಂತಹ ಆ ಮಕ್ಕಳಿಗೆ ಹೆಚ್ಚು ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಥರದ ಮಕ್ಕಳನ್ನು ಬೇಗ ನಾವು ಅದನ್ನು ನಿರ್ಧಾರ ಮಾಡುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡಬೇಕು. ಆ ದೃಷ್ಟಿಯಲ್ಲಿ ನಾವು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನುವಂಥದ್ದು ಒಂದು ಹೇಳಿಕೆ. ಇನ್ನು ದ ಟೈಪ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಟೈಪ್ಸ್ ಆಫ್ ದಿ ಹಿಯರಿಂಗ್ ಇಂಪೇರ್ಮೆಂಟ್ ಚಿಲ್ಡ್ರನ್. ಹಾಗಾದರೆ ಎಷ್ಟು ವಿಧದ ಮಕ್ಕಳನ್ನು ನಾವು ನೋಡ್ತೇವೆ ಅನ್ನುವ ದೃಷ್ಟಿಯಲ್ಲೂ ಕೂಡ ಪ್ರಯತ್ನ ಕೂಡ ನಡೆಯುತ್ತೆ. ಆಫ್ಟರ್ ಗೆಟಿಂಗ್ ಎ ಜನರಲ್ ಓವರ್ವ್ಯೂ ಆಫ್ ವಾಟ್ ಹಿಯರಿಂಗ್ ಇಂಪೇರ್ಮೆಂಟ್ ಇಸ್, ದಿ ವೇರಿಯಸ್ ಟೈಪ್ಸ್ ಆಫ್ ಹಿಯರಿಂಗ್ ಲಾಸ್ will be discussed. It also important to understand the descriptions associated with the categories. Here the mainly the important the 3 categories according to the hearing impaired children. The 3 basic types of the hearing loss as follows: conductive hearing loss, sensory neural hearing loss, or mixed hearing loss. This is the one of the major thing regarding to the hearing loss ಅನ್ನೋ ಆ ದೃಷ್ಟಿಯಲ್ಲಿ ಕೂಡ ಆ ಪ್ರಯತ್ನವನ್ನು ಮಕ್ಕಳಲ್ಲಿ ನಾವು ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಆ ಥರದ ಅನುಕೂಲಗಳು ಇದೆ. ದೆನ್ ವಾಟ್ ಆರ್ ದ ಕಂಡಸಿವ್ ಹಿಯರಿಂಗ್ ಲಾಸ್ ಅನ್ನುವಂಥದ್ದು ಒಂದು ವಿಧ ಅಷ್ಟೇ. ಜಸ್ಟ್ ಇದು ನಿಮ್ಮ ಗಮನಕ್ಕೆ ಇರುವಂಥ ಒಂದು ಪ್ರಯತ್ನ. ಅದರಲ್ಲಿ ಹೆಚ್ಚಿನ ಅನುಕೂಲಗಳೇನು ನಿಮಗೆ ಇರೋದಿಲ್ಲ. ಆ ದೃಷ್ಟಿಯಲ್ಲಿ ಅದನ್ನು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಜಸ್ಟ್ ಮಾಡ್ತಾ ಇದ್ದೀವಿ. ಆ ಥರದ ಮಕ್ಕಳಲ್ಲಿ ಏನೇನು ಗುಣಲಕ್ಷಣಗಳಿದೆ, ಯಾವ ಕಾರಣಕ್ಕಾಗಿ ಆ ಮಕ್ಕಳು ಆ ಥರದ ಗುಣಲಕ್ಷಣಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವ ದೃಷ್ಟಿಯಲ್ಲಿ ಆ ಪ್ರಯತ್ನವನ್ನು ಇಲ್ಲಿ ಮಾಡಲಾಗ್ತದೆ. ಸೆನ್ಸೋನ್ಯೂರಿಯಲ್ ಹಿಯರಿಂಗ್ ಲಾಸ್ ಅನ್ನುವಂಥದ್ದು SNHL ಅನ್ನುವಂಥ ಒಂದು ವ್ಯಾಖ್ಯೆ ಇದು. SNHL could be caused due to the following reasons ಅನ್ನುವಂಥದ್ದು just for the reference for your side. That's why I am showing this slide. So that the another important concept regarding to the auditory challenged children. ಹಾಗಾದರೆ ಈ ಥರದ ಮಕ್ಕಳನ್ನು ಹೇಗೆ ಗುರುತಿಸಬೇಕು, ಶ್ರವಣ ದೋಷದ ಮಕ್ಕಳನ್ನು ಗುರುತಿಸೋದು ಹೇಗೆ? ಐಡೆಂಟಿಫಿಕೇಷನ್ ಆಫ್ ದ ಆಡಿಟರಿ ಚಿಲ್ಡ್ರನ್. ಐಡೆಂಟಿಫಿಕೇಷನ್ ಆಫ್ ದ ಆಡಿಟರಿ ಚಿಲ್ಡ್ರನ್. ಸಾಮಾನ್ಯವಾಗಿ ಇನ್ ಜನರಲ್ ಕೇಸ್ ಈ ಥರದ ಮಕ್ಕಳು ಏನಾಗುತ್ತೆ, ಸಾಮಾನ್ಯವಾಗಿ ಕಿವಿ ನೋವು, ಇಯರ್ ನೋವು, ದೇ ಆಲ್ವೇಸ್ ಒಪಿನಿಯನ್ ಅಬೌಟ್ ದ ಇಯರ್ ಏಕ್. ಕಿವಿ ನೋವು ಅಂತ ಇರ್ತಾರೆ, ಅಥವಾ ಕಿವಿ ಸೋರುವಿಕೆಯಿಂದ ನರಳುತ್ತಾ ಇರ್ತಾರೆ, ಸೋರ್ತಾ ಇರುತ್ತೆ. ಮಾತನಾಡುವಾಗ ಕೆಲವು ಮಾತಿನ ಶಬ್ದಗಳನ್ನು ಬಿಟ್ಟು ಬಿಡೋದು, ಕೆಲವು ಮಾತಿನ ಶಬ್ದಗಳು ಅವರಿಗೆ ಅರ್ಥ ಆಗೋದಿಲ್ಲ, ಅವುಗಳನ್ನು ಬಿಡುವಂಥ ಪ್ರಯತ್ನವನ್ನು ಮಾಡ್ತಾರೆ.
ಪ್ರಶ್ನೆ ಕೇಳಿದಾಗ ಸಾಮಾನ್ಯವಾಗಿ ಅರ್ಥವಾಗದೆ ಪದೇ ಪದೇ ಅದನ್ನು ಕೇಳೋಕ್ಕೆ ಅವ್ರಿಗೆ ಆಸೆ ಆಗ್ತಾ ಇರುತ್ತೆ, ಪದೇ ಪದೇ ಕೇಳ್ತಾರೆ. ದೇ ಆಲ್ವೇಸ್ ರಿಪೀಟೆಡ್ ದ ಕ್ವಶನ್ಸ್, ದೇ ಆಲ್ವೇಸ್ ರಿಕ್ವೆಸ್ಟ್ ಟು ರಿಪೀಟೆಡ್ ದ ಕ್ವಶನ್ಸ್, ಆರ್ ದೇ ಆಲ್ವೇಸ್ in the silent positions. That is also the main important target regarding to the auditory challenged children. ಸಾಮಾನ್ಯವಾಗಿ ಮಾತನಾಡುವಾಗ ಮುಖವನ್ನು ಗಮನಿಸೋದು, ಏನೋ ಅರ್ಥ ಆಗಿಲ್ಲೇನೋ ಅನ್ನೋ ರೀತಿ ಮುಖವನ್ನೇ ನೋಡ್ತಾ ಇರ್ತಾರೆ. ದೆರ್ ಶುಡ್ ಬಿ ದ ಲ್ಯಾಕ್ ಆಫ್ ದ ಆಡಿಟರಿ ಆರ್ ದ ಹಿಯರಿಂಗ್ ಕೆಪಾಸಿಟಿ. ಹಾಗಾಗಿ ಗೊತ್ತಾಗುತ್ತೆ ನಮಗೆ ಅವನಿಗೆ ಕೇಳಿಸ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇಲ್ಲ, ಅದಕ್ಕೆ ಆ ಥರ ನೋಡ್ತಾ ಇದ್ದಾನೆ ಅನ್ನುವಂಥ ದೃಷ್ಟಿಯಲ್ಲಿ ಪರಿಹಾರ ಮಾಡಿಕೊಳ್ಬೇಕು. ದೆನ್ ಅತಿ ಗಟ್ಟಿಯಾಗಿ ಅಥವಾ ಮೆಲ್ಲನೆ ಮಾತನಾಡೋದು. They always, sometimes they speak slowly or sometimes they speak loudly. ಸಾಮಾನ್ಯವಾಗಿ ಅವನಿಗೆ ಆ ಥರದ ಅಂಶಗಳಿದ್ದಾಗ ಬೇರೆಯವರಿಗೆ ಇದೇ ಥರ ಇದೆಯೇನೋ ಅಂಥೇಳಿ ಅವನು ಜೋರಾಗಿ ಗಟ್ಟಿಯಾಗಿ ಮಾತನಾಡ್ತಾ ಇರ್ತಾನೆ. ಆವಾಗ ತಿಳ್ಕೊಳ್ಬೇಕು ಆ ಲಕ್ಷಣ ಅವನಲ್ಲಿ ಹೆಚ್ಚಾಗಿದೆ ಅಂಥೇಳಿ. ದೆನ್ ಮಾತನಾಡುವಾಗ ಧ್ವನಿ ಎಲ್ಲಿಂದ ಬಂತು ಅಂತೇಳಿದರೆ ಸುತ್ತಮುತ್ತ ನೋಡ್ತಾನೆ. ಕೆಲವೊಮ್ಮೆ ಯಾರು ಹೇಳಿದರು, ಯಾರೋ ಮಾತಾಡ್ತಾ ಇದ್ದಾರಲ್ಲ ಅಂತೇಳಿ ಆ ಕಡೆ ಈ ಕಡೆ ಸುತ್ತಮುತ್ತ ನೋಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಅಥವಾ ಕಿವಿಯನ್ನು ಅವರು ಏನು ಮಾತನಾಡ್ತಾರಲ್ಲ ಅವ್ರ ಕಡೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಕಿವಿಯನ್ನು ಮಾತನಾಡುವವರ ಕಡೆಗೆ ತಿರುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ, ಕೇಳಿಕೊಳ್ತಾನೆ. ಆ ದೃಷ್ಟಿಯಲ್ಲಿ ಆ ಪ್ರಯತ್ನಗಳು ನಡೆಯುತ್ತೆ. ಶಬ್ದಗಳನ್ನು ಆಲಿಸುವಾಗ ಮತ್ತು ಉಚ್ಚರಿಸುವಾಗ ಪರದಾಡ್ತಾನೆ. ಕೆಲವೊಮ್ಮೆ ಕೇಳೋದಕ್ಕೂ ಕೂಡ ಏನು ಕೇಳಿಸ್ಕೊಂಡೆ ಅಂತ ಕಷ್ಟ ಆಗುತ್ತೆ. ದೆನ್ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೂ ಕೂಡ ಅವನಿಗೆ ಆ ಥರದ ಕಷ್ಟ ಆಗುತ್ತೆ. ಚರ್ಚೆ ಮತ್ತು ಪಾಠಗಳಲ್ಲಿ ಬೇರೆ ಮಕ್ಕಳಿಗಿಂತ ಭಿನ್ನ ಇರ್ತಾನೆ. ಲೇಟಾಗಿ ಕೇಳ್ಬೋದು ಅವನಿಗೆ, ಅಥವಾ ಕೇಳಿದೇನೋ ಇರ್ಬೋದು. ಹಾಗಾಗಿ ಭಿನ್ನತೆಯನ್ನು ನಾವು ನೋಡುವಂಥ ಪ್ರಯತ್ನ ನೋಡ್ತೀವಿ. ಹಾಗಾಗಿ ದೆನ್ ಆಲಿಸುವಾಗ ಅಂಗೈ ತೊಗೊಂಡು ಕಿವಿ ಹತ್ರ ಇಟ್ಕೊಳ್ತಾನೆ, ಅಥವಾ ಕೇಳೋದಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಪೊಸಿಷನಲ್ಲಿ ಅವನು ಇರ್ತಾನೆ. ಜೊತೆಗೆ ಇದು ಆಲ್ವೇಸ್ ಸ್ಪೀಕಿಂಗ್ ದ ಲೌಡ್ಲಿ, ಆ ಥರ ದೃಷ್ಟಿ ಇಟ್ಕೊಂಡು ಜೋರಾಗಿ ಮಾತನಾಡುವಂಥ ಪ್ರಯತ್ನ ಕೂಡ ಆ ವಿದ್ಯಾರ್ಥಿಗಳು ಮಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಆ ಥರದ ಮಕ್ಕಳನ್ನು ಶ್ರವಣ ದೋಷವುಳ್ಳ ಮಕ್ಕಳು ಅನ್ನುವಂಥದ್ದನ್ನು ಪರಿಗಣನೆ ಮಾಡ್ಬೋದು. Then another important thing regarding to the auditory challenged children, that is the causes for the auditory children. ಹಾಗಾದರೆ ಈ ಥರದ ಮಕ್ಕಳಿಗೆ ಏನು ಕಾರಣಗಳು, ಶ್ರವಣ ದೋಷಕ್ಕೆ ಇರುವಂಥ ಕಾರಣಗಳು ಏನು ಅನ್ನುವ ದೃಷ್ಟಿಯಲ್ಲಿ ಚರ್ಚೆಯನ್ನು ಮಾಡೋಣ. ಶ್ರವಣ ದೋಷಗಳಿಗೆ ಸಂಬಂಧಪಟ್ಟಂತಹ ಕಾರಣಗಳು. ದ ಫಸ್ಟ್ ಒನ್ ಈಸ್ ಹೆರಿಡಿಟಿ ಅಂತ ಹೇಳ್ತಾರೆ. ದೆನ್ ದ ಲಾಂಗ್ ರೇಂಜ್ ಇಲ್ನೆಸ್ ಅಂತ ಹೇಳ್ತೀವಿ, ಆರ್ ಲಾಂಗ್ ರೇಂಜ್ ಸಿಕ್ನೆಸ್ ಅಂತ ಹೇಳ್ತೀವಿ. ದೆನ್ ಬ್ಯಾಡ್ ಹ್ಯಾಬಿಟ್ಸ್ ಆಫ್ ದಿ ಪೇರೆಂಟ್ಸ್ ಅಂತಲೂ ಕೂಡ ಹೇಳ್ತಾರೆ. ಬ್ಯಾಡ್ ಹ್ಯಾಬಿಟ್ಸ್ ಆಫ್ ದಿ ಪೇರೆಂಟ್ಸ್ as well as the children's. Then sound pollution is also the major causes for the deafness or hearing loss. Then accidents. Then the some sicks in the mother. Then the environmental factors and the infection in the ear, middle ear, infection in the middle ear. These are all some of the common causes for the hearing loss or hearing impairment. ಸಾಮಾನ್ಯವಾಗಿ ಮಗುವಿನ ಪೂರ್ವಜರು ಕಿವುಡತನ ಕುಡಿದಿದ್ರೆ ತಲೆಮಾರಿನ ಮತ್ತೊಂದು ತಲೆಮಾರಿಗೆ ಕಿವುಡತನ ವರ್ಗಾವಣೆ ಆಗುತ್ತೆ. ಆ ಸಾಧ್ಯತೆಯೂ ಕೂಡ ಇರುತ್ತೆ. ಅನುವಂಶೀಯತೆ ಅಂತ ಹೇಳ್ತಾರೆ ನೋಡಿ, ಹೆರಿಡಿಟಿ, ಅದು ಕೂಡ ಸಾಧ್ಯತೆ ಇರುತ್ತೆ. ಮತ್ತು ಜ್ವರ, ಗಂಟಲು ಕಾಯಿಲೆ, ಈ ಗಳಗಂಡ ರೋಗದಂತಹ ಕಾಯಿಲೆಗಳು ಕೂಡ ಏನು ಮಾಡ್ತವೆ, ಕಿವುಡತನವನ್ನು ಉಂಟು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಧೂಮಪಾನ, ಮದ್ಯಪಾನ ಮಾಡ್ತಕ್ಕಂಥ ವ್ಯಕ್ತಿಗಳ ಮಕ್ಕಳು ಕೂಡ, ಅಥವಾ ಅವರು ಮಕ್ಕಳಿಗೂ ಆಗ್ಬೋದು ಅಥವಾ ಪೋಷಕರಿದ್ದರೆ ಆ ಥರದ ಎಫೆಕ್ಟ್ ಮುಂದೆ ಕೂಡ ಆಗ್ಬೋದು. ಶಬ್ದ ಮಾಲಿನ್ಯದಿಂದನೂ ಕೂಡ ಸಾಧ್ಯವಾಗುತ್ತೆ. ಸಾಮಾನ್ಯವಾಗಿ 100 ಡೆಸಿಬಲ್ಗಿಂತ ಹೆಚ್ಚು ಶಬ್ದ ಉಂಟಾದರೆ ಕಿವಿಯ ತಮಟೆ ಅಂತ ನೀವು ಹೇಳ್ತೀವಲ್ವ, ಆ ತಮಟೆಗೆ ಏನಾಗುತ್ತೆ, ಆಘಾತ ಸಂಭವ ಆಗ್ಬಿಡುತ್ತೆ. ಆಗ ಕಿವಿಯ ತಮಟೆ ಒಡೆದು ಕಿವುಡತನ ಉಂಟಾಗುತ್ತೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಇರುವಂಥದ್ದು. ಮತ್ತು ಜೀವಿತ ಕಾಲದಲ್ಲಿ ಇತರ ಆಘಾತಗಳಾಗುತ್ತೆ. ಕೆಲವೊಮ್ಮೆ ಕಿವಿಗಳಿಗೆ ಈ ಕೀಟಗಳು ನುಗ್ಗೋದು, ಅಥವಾ ಈ ಕೆಲವರು ಗುಗ್ಗೆ ತೆಗೆಯೋದಕ್ಕೆ ಹೋಗಿ ಒರಟಾದ ಸಾಧನಗಳಿಂದ ಕಿವಿಯ ತಮಟೆ ಹರಿದುಕೊಳ್ಬಿಡುತ್ತೆ. ಅದು ಕೂಡ ಮೈನ್ ಕಾರಣ ಆಗುತ್ತೆ. ಹಾಗಾಗಿ ಆ ಕೋಲ್ಗಳನ್ನು, ಕಡ್ಡಿಗಳನ್ನು ಏನು ಸಿಕ್ಕಿರುತ್ತೆ ಅದನ್ನೆಲ್ಲ ಹಾಕಬಾರ್ದು. ಅವಾಗೇನಾಗುತ್ತೆ, ಕಿವಿ ಹಾಳಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಇತ್ಯಾದಿ ಆಘಾತಗಳು ಕಿವುಡತನ ಉಂಟು ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಜೊತೆಗೆ ತಾಯಿ ಗರ್ಭವತಿಯಾದ ಮೊದಲ 3 ತಿಂಗಳಲ್ಲಿ ಏನಾದರೂ
ದೊಡ್ಡ ಥರದ ಕಾಯಿಲೆಗಳು, ಉದಾಹರಣೆ ದಡಾರ, ಈ ಥರದ ಕಾಯಿಲೆಗಳಿಗೆ ಏನಾದರೂ ತುತ್ತಾದಲ್ಲಿ ಅವುಗಳಿಗೆ ಹುಟ್ಟುವಂತಹ ಮಕ್ಕಳಲ್ಲೂ ಕೂಡ ಕಿವುಡುತನ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು. ಹಾಗಾಗಿ ಇವೆಲ್ಲ ಸಾಮಾನ್ಯವಾಗಿರುವಂಥ ಮಕ್ಕಳು. ಕೆಲವೊಮ್ಮೆ ಜಾಂಡೀಸ್ ಬಂದಿರುತ್ತೆ ಅಂತ ಹೇಳ್ತಾರೆ ಹುಟ್ಟಿದ ಮಗುವಿಗೆ. ದಿಸ್ ಇಸ್ ಆಲ್ಸೋ ದ ಮೇಜರ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ದ ಹಿಯರಿಂಗ್ ಲಾಸ್. ದೆನ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ದಟ್ ಈಸ್ ಆಲ್ಸೋ ದ ಮೇಜರ್ ಥಿಂಗ್. ಪರಿಸರದ ಅಂಶಗಳು ಕೂಡ ಪ್ರಮುಖ ಕಾರಣವಾಗುತ್ತೆ. ಕೆಲವೊಮ್ಮೆ ಆ ಮಗು ಬದುಕುವ ಪರಿಸರ ಆಗಿರುತ್ತೆ. ಎಲ್ಲಿ ನೋಡಿದ್ರು ಶಬ್ದ ಮಾಲಿನ್ಯದಿಂದಲೇ ಆ ಮಗು ಕೂಡಿರೋದನ್ನು ಕ್ರಮೇಣವಾಗಿ ಆ ಮಗು ಹೆಚ್ಚಿನ ಶಬ್ದವನ್ನು ಕೇಳಿ ಕಡಿಮೆ ಶಬ್ದಗಳನ್ನು ಕೇಳ್ಕೊಳ್ಳೋದಕ್ಕೆ ಮನಸ್ಸಿಲ್ಲದೆ ಅದಕ್ಕೆ ಅಡ್ಜಸ್ಟ್ ಆಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚಿರುತ್ತೆ. ಆ ದೃಷ್ಟಿಯಲ್ಲಿ ಈ ಪ್ರಯತ್ನವನ್ನು ಕೂಡ ಇಲ್ಲಿ ನಾವು ಮಾಡಬೇಕು. ದೆನ್ ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ದಿ ಗೌರ್ನಮೆಂಟ್? ಹಾಗಾದರೆ ಈ ಥರದ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಯಾವ ಎಜುಕೇಷನ್ ಪ್ರಾವಿಷನ್ಸನ್ನು ಹಿಯರಿಂಗ್ ಲಾಸ್ ಇರುವಂಥ ಮಕ್ಕಳಿಗೆ ನೀಡಬೇಕಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದಂತಹ ಚರ್ಚೆ. ಸಾಮಾನ್ಯವಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಹಿಯರಿಂಗ್ ಹ್ಯಾಂಡಿಕ್ಯಾಪ್ಡ್ is an institution organization providing the services to the hearing impaired in India. ಸಾಮಾನ್ಯವಾಗಿ ಈ ಥರದ ಒಂದು ಸಂಸ್ಥೆಗಳು ಏನಾಗುತ್ತೆ, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಅಂಡರ್ ದ ಏಜೆನ್ಸೀಸ್ ಆಫ್ ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ, ಟು ಬಿ ಆಫ್ ಸರ್ವಿಸ್ ಟು ಪೀಪಲ್ ಸಫರಿಂಗ್ ಫ್ರಮ್ ದ ಹಿಯರಿಂಗ್ ಇಂಪೇರ್ಮೆಂಟ್. ಸಾಮಾನ್ಯವಾಗಿ ಈ ಥರದ ಮಕ್ಕಳಿಗೆ ಏನಾಗುತ್ತೆ, ಸರ್ಕಾರನೂ ಕೂಡ ಆ ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಆ ದೃಷ್ಟಿಯಲ್ಲಿ ಕೂಡ ಎಷ್ಟೋ ಪ್ರಯತ್ನಗಳು ಕೂಡ ಇವತ್ತು ನಡೆಯೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ದೆನ್ ಪ್ರಾವಿಷನ್ಸ್ ಆಫ್ ದ ಗೌರ್ನಮೆಂಟ್ ಆರ್ ಸ್ಟೆಪ್ಸ್ ಟೇಕನ್ ಬೈ ದ ಗೌರ್ನಮೆಂಟ್ ಆಫ್ ಇಂಡಿಯಾ ಆರ್ ಸಾಮಾನ್ಯವಾಗಿ ದ ನ್ಯೂಮರಸ್ ಲೆಜಿಸ್ಲೇಷನ್ಸ್ ಹ್ಯಾವ್ ಬೀನ್ ಪಾಸ್ಡ್ ಬೈ ದ ಗೌರ್ನಮೆಂಟ್ ಆಫ್ ಇಂಡಿಯಾ on the disability or the last 10 years, in the last 10 years. That is the Persons with Disability Act, the 1995. That is also the important program. We will discuss in the next chapter also. It is in detail what is the Disability Act, what are the remedies regarding to this disability act to given by these types of the categories or the specially needed children's. ಮುಂದೆ ಇದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. 1995 ಆ್ಯಕ್ಟ್ ಅಸಮರ್ಥತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನೇನು ಹೇಳಿಕೆಗಳನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ದೆನ್ ಅನದರ್ ಒನ್ ಈಸ್ ದ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ದ ಪ್ರಿವೆನ್ಷನ್ ಆ್ಯಂಡ್ ದ ಕಂಟ್ರೋಲ್ ಆಫ್ ಡೆಫ್ನೆಸ್, NPPCD. This is also another important program or the steps taken by the Indian government regarding to the hearing loss or the auditory challenges. National program for the prevention and control of deafness. That is also another important program organized by the Indian government to avoid the deafness from the children. Then what are the special categories, special programs, special educational programs taken by the government? ಹಾಗಾದರೆ ಕೆಲವು ಅಂಶಗಳಿಗೆ ಸಂಬಂಧಪಟ್ಟಂತೆ ಏನು ಅಂಶಗಳನ್ನು ಮಾಡ್ಬೋದು ಅನ್ನುವ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಸಾಕಷ್ಟು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಮಗುವಿಗೆ ಈ ಶೈಕ್ಷಣಿಕ ಜೀವಿತ ಅವಧಿಯಲ್ಲಿ ಲಭ್ಯವಾಗಬಹುದಂತಹ ಅನೇಕ ಸಾಧನಗಳನ್ನು ಬಳಕೆಯನ್ನು ಮಾಡಿಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಜುಕೇಷನ್ ಪ್ರಾವಿಷನ್ಸ್ ಫಾರ್ ದ ಆಡಿಟರಿ ಚಾಲೆಂಜಸ್, ಶ್ರವಣ ದೋಷವುಳ್ಳ ಮಕ್ಕಳಿಗೆ ವಿಶೇಷ ಅಗತ್ಯತೆಗಳನ್ನು ಪೂರೈಸುವ ಅಗತ್ಯವಾಗಿದೆ. ಬಹಳಷ್ಟು ಅಗತ್ಯವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಶ್ರವಣ ಸಾಧನಗಳ ಬಳಕೆ, ಯೂಸ್ ಆಫ್ ಹಿಯರಿಂಗ್ ಏಡ್ಸ್, ದಟ್ ಇಸ್ ದ ಮೇಜರ್ ಥಿಂಗ್ ರಿಗಾರ್ಡಿಂಗ್ ಟು ದ ಹಿಯರಿಂಗ್ ಲಾಸ್. ಶ್ರವಣ ಕಲಿಕೆ, ದೆನ್ ಹಿಯರಿಂಗ್ ಲರ್ನಿಂಗ್, ಡೆಫ್ನೆಸ್, ದೆನ್ ವಾಚನ, to give opportunity for the professional training, made the classroom organization and also the special education. ಶ್ರವಣ ದೋಷ ಮಕ್ಕಳು ಶ್ರವಣ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಶ್ರವಣ ಸಾಧನಗಳ ಬಳಕೆ ಇವತ್ತು ಅಗತ್ಯವಾಗಿದೆ. ಇವುಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಧರಿಸಲು ಪ್ರಾರಂಭಿಸಬೇಕು. ಹೆಡ್ಫೋನ್ ಅಂತ ಹೇಳ್ತೀವಲ್ವಾ, ಮತ್ತು ಧ್ವನಿವರ್ಧಕ ಸಾಧನಗಳನ್ನು ಬಳಸಿ ಶಬ್ದ ಕೇಳುವಂತೆ ಮಾಡ್ಬೋದು ಅಷ್ಟೇ.
ಆ ಥರದ ಮಕ್ಕಳಿಗೆ ಇನ್ನೇನು ಸಾಧ್ಯತೆಗಳಿಲ್ಲ. ದಟ್ ಈಸ್ ಅ ಸಿವಿಯರ್ ಇನಿಷಿಯೇಷನ್ ಟೇಕನ್ ಬೈ ದ ಎಜುಕೇಷನಲ್ ಸಿಸ್ಟಮ್. ದೆನ್ ಶ್ರವಣ ಕಲಿಕೆ ಸಾಮಾನ್ಯವಾಗಿ ದಿಸ್ ಇಸ್ ದ ಮೇಜರ್ ಥಿಂಗ್ ರಿಗಾರ್ಡಿಂಗ್ ಟು ದ ನಾರ್ಮಲ್ ವರ್ಡ್ ಆ್ಯಂಡ್ ಆಲ್ಸೋ ದ ಸ್ಪೆಷಲ್ ವರ್ಡ್. ಮಕ್ಕಳಿಗೆ ಶಬ್ದಗಳನ್ನು ಕಂಡುಹಿಡಿಯುವಂತಹ ಭೇದ ಗುರುತಿಸುವ ತರಬೇತಿಯನ್ನು ನೀಡಲಾಗುವಂಥದ್ದು. ಅಲ್ಲಿ ಕೂಡ ಮಕ್ಕಳು ಆ ದೃಷ್ಟಿಯಲ್ಲಿ ಓದುವ ಪ್ರಯತ್ನವನ್ನು ಮಾಡ್ತಾರೆ. ವಾಚನ ಶಿಕ್ಷಕರು ಶ್ರವಣ ದೋಷಗಳ ಮಕ್ಕಳ ಎದುರಿಗೆ ನಿಂತು ಮುಖವನ್ನು ಮರೆ ಮಾಡದೆ ಸ್ಪಷ್ಟವಾಗಿ ಮಾತನಾಡಬೇಕು. ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಲ್ವ, ವಾಚನ ಅಂದರೆ ಫೇಸ್ ಟು ಫೇಸ್ ಇಂಟ್ರಾಕ್ಷನ್. ದ ಟೀಚರ್ ಶುಡ್ ಟೇಕ್ ಇನಿಷಿಯೇಷನ್ ರಿಗಾರ್ಡಿಂಗ್ ಟು ದ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ಸ್ ವೈಲ್ ರೀಡಿಂಗ್, while explaining in the classroom. They always interact with the teacher. They always interact with the pupils in the classroom who are the suffering from the deafness. ಯಾರು ಆ ಥರದ ಮಕ್ಕಳು ಅಂತ ನಿಮಗೆ ತರಗತಿಯಲ್ಲಿ ಗೊತ್ತಾಗುತ್ತಲ್ವ, ಅಧ್ಯಯನ ಮಾಡಬೇಕಾದ್ರೆ, ಆ ಪ್ರಸ್ತಾಪ ಮಾಡಬೇಕಾದ್ರೆ, ವಿವರಣೆಯನ್ನು ಮಾಡಬೇಕಾದ್ರೆ, ನೀವು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಆ ಮಗು ಯಾಕೆ ಕೇಳಿಸ್ಕೊಳ್ತಾ ಇಲ್ಲ ಅಂದರೆ ನೀವು ಅವರ ಕಡೆ ಹೆಚ್ಚಿನ ಅಟೆನ್ಷನ್ ಕೊಟ್ಟು ಎಕ್ಸ್ಪ್ಲನೇಷನ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಅವರ ಗಮನ ನಿಮ್ಮ ಕಡೆ ಬರುತ್ತೆ, ಅಥವಾ ಅವನ ತೊಂದರೆ ನಿಮಗೆ ತಿಳಿಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ಥರದ ಮಕ್ಕಳಿಗೆ ಏನು ಮಾಡಬೇಕು, ಶ್ರವಣದೋಷ ಮಕ್ಕಳಿಗೆ ಈ ಚಿತ್ರಕಲೆ, ಶಿಲ್ಪಕಲೆ, ಹೊಲಿಗೆ, ಗೃಹ ಕೈಗಾರಿಕೆ, ಈ ಬುಟ್ಟಿ ಹೆಣೆಯುವ ಮುಂತಾದ ತರಬೇತಿಯನ್ನು ನೀಡಬೇಕು. ದಟ್ಸ್ ವೈ ದೀಸ್ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಶುಡ್ ಆಲ್ವೇಸ್ ಸಫರಿಂಗ್ ಫ್ರಮ್ ದ ಗುಡ್ ಎಜುಕೇಷನ್. ದಟ್ಸ್ ವೈ ದ ಟೀಚರ್ ಶುಡ್ ಟ್ರೈನ್ ಅಬೌಟ್ ದ ಹ್ಯಾಂಡಿಕ್ರಾಫ್ಟ್ಸ್ ಆರ್ ಆರ್ಟ್ಸ್ ಆರ್ ಡ್ರಾಯಿಂಗ್ materials like the embroidery or the drawing or the home industries like the weaving like etc. ಈ ಥರದ ಎಲ್ಲ ಗುಣಗಳನ್ನು ಇಟ್ಕೊಂಡು ತಿಳಿಸುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಬೇಕಾಗುತ್ತೆ. ಇನ್ನು ತರಗತಿಯಲ್ಲಿ ಶ್ರವಣದೋಷ ಮಕ್ಕಳಿಗೆ ಮುಂದಿನ ಬೆಂಚಲ್ಲಿ ಕೂಡಲು ಹೇಳಬೇಕು, ಅವಕಾಶ ಮಾಡಿಕೊಡಬೇಕು. ಶಿಕ್ಷಕರು ಏರು ಧ್ವನಿಯಲ್ಲಿ ಮಾತನಾಡಬೇಕು, ಅವ್ರಿಗೆ ಕೇಳುವಂತೆ ವೇಗವಾಗಿ ಮಾತನಾಡಬಾರ್ದು. ಶಿಕ್ಷಕರು ತಮ್ಮ ತುಟಿ ಚಲನೆ ಕಾಣುವಂತೆ ಪುಸ್ತಕ ಹಿಡಿಯಬೇಕು. ಮಕ್ಕಳಿಗೆ ಏನು ಹೇಳ್ತಾ ಇದ್ದಾರೆ ಶಿಕ್ಷಕರು ಅಂತೇಳಿ ದೇ ಆಲ್ವೇಸ್ ರೆಕಗ್ನೈಸ್ ಬೈ ದ ಲಿಪ್ಸ್ ಮೂಮೆಂಟ್. ದಟ್ಸ್ ವೈ ಯು ಹ್ಯಾವ್ ಟು ಟೇಕ್ ದ ಇನಿಷಿಯೇಷನ್ ರಿಗಾರ್ಡಿಂಗ್ ಟು ದಿಸ್. ದೆನ್ ವಿ ಹ್ಯಾವ್ ಟು ಆಲ್ವೇಸ್ ಇಂಟರ್ಆ್ಯಕ್ಷನ್ ವಿತ್ ದೀಸ್ ಟೈಪ್ಸ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್. ಹೆಚ್ಚಿನ ಪ್ರಮಾಣದಲ್ಲಿ ದೃಶ್ಯ ಉಪಕರಣಗಳನ್ನು ಬಳಸಬೇಕು. ಅವರಿಗೆ ಕೇಳೋದು ಕಷ್ಟ ಆಗುತ್ತೆ ಅಂದಾಗ ಈ ಥರದ ಉಪಕರಣಗಳು ಬಳಸಿ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ಫೈನಲಿ ದ ಎಜುಕೇಷನ್ ಸಿಸ್ಟಮ್ ಶುಡ್ ಟೇಕ್ ರಿಗಾರ್ಡಿಂಗ್ ಟು ದ ಸ್ಪೆಷಲ್ ಎಜುಕೇಷನ್. ಈ ಥರದ ಮಕ್ಕಳಿಗೆ ವಿ ಶುಡ್ ಆಲ್ವೇಸ್ ಗಿವ್ ದ ಸ್ಪೆಷಲ್ ಟ್ರೀಟ್ಮೆಂಟ್ ರಿಗಾರ್ಡಿಂಗ್ ಟು ದ ಹಿಯರಿಂಗ್ ಆಫ್ ದ ಲೆಸನ್ಸ್ ಆರ್ ಎನಿ ಕಂಡೀಷನ್ಸ್ ಇನ್ ದ ಕ್ಲಾಸ್ ರೂಮ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ರಿಗಾರ್ಡಿಂಗ್ ಟು ದ ಹಿಯರಿಂಗ್ ಇಂಪೇರ್ಮೆಂಟ್ ಆರ್ ಹಿಯರಿಂಗ್ ಚಾಲೆಂಜ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದಂತಹ ಅಂಶಗಳು ಶ್ರವಣದೋಷ ಮಕ್ಕಳು ಅಂದರೆ ಏನು, ಶ್ರವಣದೋಷ ಮಕ್ಕಳಿಗೆ ಕಾರಣಗಳು ಏನು, ಶ್ರವಣದೋಷಕ್ಕೆ ಕಾರಣಗಳು ಏನು, ಅದನ್ನು ಹೇಗೆ ಗುರುತಿಸೋದು ಹೇಗೆ ಫಸ್ಟು ತರಗತಿಯಲ್ಲಿ, ಮತ್ತು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಯಾವುದು, ಈ ಥರದ ಅಂಶಗಳನ್ನು ಕುರಿತು ನಾವು ಇವತ್ತಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿದೆವು.